ನಮಸ್ಕಾರ ವೀಕ್ಷಕರೇ. ದೆಹಲಿಯಲ್ಲಿ ದಂಗೆ ಎಬ್ಬಿಸಿ ಈಗ ಶಾಲೆಗಳನ್ನ ಅಲದಾಡಿ ಸಾರ್ವಜನಿಕರಿಂದ ಪೆಟ್ಟು ತಿಂತಾ ಇರೋ ಜಿರಳೆಗಳ ಮತ್ತೊಂದು ಪ್ರೊಟೆಸ್ಟ್ ಅನೌನ್ಸ್ ಆಗಿದೆ. ಸೆಪ್ಟೆಂಬರ್ 5ರಿಂದ ದೆಹಲಿಯ ಇಂಡಿಯಾ ಗೇಟ್ನಲ್ಲಿ ಪ್ರತಿಭಟನೆ ಕೋರೋದಾಗಿ ಅನೌನ್ಸ್ ಮಾಡಿದ್ದಾರೆ. ಇವರಿಗೆ ಇದೇ ಕೆಲಸ ಅಲ್ವಾ, ಏನಾದ್ರೂ ಮಾಡ್ಕೊಳ್ಳಲಿ ಅನ್ನೋ ಹಾಗೆ ಇಲ್ಲದೆ ಇದು ಇಡೀ ದೇಶಕ್ಕೆ ಅಪಾಯ ಸೂಚಕ ಎನ್ನಿಸ್ಕೊಳ್ತಾ ಇದೆ. ಒಂದು ಪ್ರೊಟೆಸ್ಟ್ ನಿಂದ ದೇಶಕ್ಕೆ ಅಪಾಯ ಅನ್ನೋ ಹೇಳಿಕೆ ಸರಿನಾ ಅಂತ ನಿಮಗೆ ಪ್ರಶ್ನೆ ಹುಟ್ಟಿದ್ರೆ ಈ ಘೋಷಣೆ ಹಿಂದೆ ಭಯಾನಕ ಷಡ್ಯಂತ್ರದ ವಿಚಾರಗಳನ್ನ ಗಮನಿಸಬೇಕಾಗತ್ತೆ. ಹಾಗಿದ್ರೆ ಕೇಂದ್ರ ಸರ್ಕಾರ ಯಾಕೆ ಸುಮ್ಮನಿದೆ, ಆಕ್ಷನ್ ತೆಗೆದುಕೊಳ್ಬೇಕು ತಾನೆ ಅನ್ನೋ ಪ್ರಶ್ನೆ ಹುಟ್ಟಿದ್ರೆ ಅಲ್ಲೂ ಕೂಡ ದೊಡ್ಡ ದೊಡ್ಡ ಸವಾಲುಗಳಿವೆ ಅನ್ನೋ ಚರ್ಚೆ ನಡೀತಾ ಇದೆ. ಇನ್ನೊಂದೆಡೆ ಜಿರಳೆಗಳು ಮಾಧ್ಯಮದ ಮುಂದೆ ಮಾತಾಡುವಾಗ ಬಾಯಿ ತಪ್ಪಿ ಹೇಳಿದ ಸತ್ಯವೊಂದು ಅತ್ಯಂತ ಕ್ಲಿಯರ್ ಆಗಿ ಇವರ ಹಿನ್ನೆಲೆ ಏನು ಅನ್ನೋದನ್ನ ರಿವೀಲ್ ಮಾಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಜನರು ಬದುಕನ್ನ ಸಾಗಿಸೋದಕ್ಕೆ ಕೂಲಿ ಮಾಡ್ತಾರೆ, ಆಟೋ ಓಡಿಸ್ತಾರೆ, ಶಾಲೆಗಳಲ್ಲಿ ಪಾಠ ಮಾಡ್ತಾರೆ, ವಿವಿಧ ಕಂಪನಿಗಳಲ್ಲಿ ಉದ್ಯೋಗ ಮಾಡ್ತಾರೆ, ಕಷ್ಟಪಟ್ಟು ಓದಿ ವೈದ್ಯರು, ಇಂಜಿನಿಯರ್, ಪ್ರೊಫೆಸರ್, ವಿಜ್ಞಾನಿಗಳಾಗಿದ್ದಾರೆ. ಜೀವನದಲ್ಲಿ ಬಂದ ಹಲವಾರು ಕಷ್ಟಗಳಿಂದ ತಾವು ಅಂದುಕೊಂಡಿದ್ದನ್ನ ಓದೋದಕ್ಕೋ ಅಥವಾ ಸಾಧಿಸೋದಕ್ಕೋ ಆಗದೇ ಇದ್ದವರು ಕೂಡ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಕನಿಷ್ಠ ಪಕ್ಷ ವಾಚ್ಮೆನ್ ಕೆಲಸ ಆದ್ರೂ ಸರಿ ಅಂತ ನಿಯತ್ತಿಂದ ದುಡಿದು ಬದುಕ್ತಾರೆ. ಇವರೆಲ್ಲರ ಒಂದೊಂದು ರೂಪಾಯಿ ಹಿಂದೆ ಬೆವರು, ಶ್ರಮ ಇರುತ್ತೆ. ಆದ್ರೆ ಫಾರಿನ್ ನಲ್ಲಿ ಓದ್ತಾ ಇದ್ದೆ, ಓಡಿ ಬಂದೆ ಅಂತ ಹೇಳ್ಕೊಂಡು ತಿಂಗಳಿಗೊಮ್ಮೆ ಬೀದಿಯಲ್ಲಿ ಕೂತರು ಐಷಾರಾಮಿ ಜೀವನ ಸಾಗಿಸಬಹುದು ಅನ್ನೋದನ್ನ ಹೇಳಿಕೊಡ್ತಾ ಇರೋ ಅಭಿಜಿತ್ ದೀಪ್ಕೆ ಹಾಗೂ ಇತರೆ ಜಿರಳೆಗಳು ಈಗ ಮತ್ತೊಂದು ಪ್ರತಿಭಟನೆಯನ್ನ ಘೋಷಣೆ ಮಾಡಿವೆ. ಇದನ್ನ ಯಾಕೆ ಅಪಾಯ ಸೂಚಕ ಅಂತ ಪರಿಗಣಿಸಲಾಗಿದೆ ಅನ್ನೋದನ್ನ ತಿಳಿಸೋ ಮುನ್ನ ಯಾವ ಕಾರಣ ಮುಂದಿಟ್ಕೊಂಡು ಜಿರಳೆಗಳು ಈಗ ಪ್ರೊಟೆಸ್ಟ್ ಅನೌನ್ಸ್ ಮಾಡಿವೆ ಅನ್ನೋದನ್ನ ತಿಳಿಸ್ತೀವಿ. ನೀಟ್ ಪರೀಕ್ಷೆ ಪೇಪರ್ ಲೀಕ್ ಹೊತ್ತಲ್ಲಿ ಮೃತಪಟ್ಟ ವಿದ್ಯಾರ್ಥಿಗಳ ಕುಟುಂಬಸ್ಥರು ಹಾಗೂ ದುಷ್ಕರ್ಮಿಗಳ ಮೇಲೆ ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ ಅನ್ನ ವಿರೋಧಿಸಿ ಮತ್ತು ಕೇಂದ್ರ ಸರ್ಕಾರ ಮಾತು ತಪ್ಪಿದೆ ಅನ್ನೋ ವಿಚಾರವನ್ನ ಇಟ್ಕೊಂಡು ಈ ಬಾರಿ ಪ್ರತಿಭಟನಾ ಮಹೋತ್ಸವ ನಡೆಸೋದಕ್ಕೆ ಜಿರಳೆ ಪಕ್ಷ ಮುಂದಾಗಿದೆ. ಪ್ರತಿಭಟನೆಯನ್ನ ಒಂದು ಜಾಥಾ ಮೂಲಕ ಆರಂಭಿಸಲಾಗುತ್ತೆ. ಇಂಡಿಯಾ ಗೇಟ್ ನಿಂದ ದೆಹಲಿ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ತನಕ ಜಾಥಾ ನಡೆಯುತ್ತೆ. ಇದು ಶಾಂತಿಯುತ ಜಾಥಾ ಆಗಿರುತ್ತೆ ಅಂತ ಜಿರಳೆಗಳು ಹೇಳಿವೆ. ಆದ್ರೆ ಜಿರಳೆಗಳ ಶಾಂತಿ ಹೇಗಿರುತ್ತೆ ಅನ್ನೋದನ್ನ ಜಂತರ್ ಮಂತರ್ ನಲ್ಲಿ ಜನರು ನೋಡಿರೋದ್ರಿಂದ ಮುಂದಿನ ಹೋರಾಟದಲ್ಲಿ ಇನ್ನೇನೆಲ್ಲ ಕಾದಿದೆಯೋ ಅನ್ನೋ ಸಹಜ ಅನುಮಾನ ಹಾಗೂ ಆತಂಕ ಭಾರತೀಯರನ್ನ ಕಾಡ್ತಾ ಇದೆ. ಆದ್ರೆ ಇದಕ್ಕೂ ಮೀರಿದ ಆತಂಕ ಏನಂದ್ರೆ ಈ ಹೊಸ ಹೋರಾಟಕ್ಕೆ ಜಿರಳೆಗಳು ಆಯ್ಕೆ ಮಾಡಿಕೊಂಡಿರೋ ದಿನಾಂಕ. ಭಾರತದಲ್ಲಿ ನಡೀತಾ ಇರೋ ಪ್ರತಿಷ್ಠಿತ ಬ್ರಿಕ್ಸ್ ಸಮ್ಮೇಳನದ ಹೊತ್ತಲ್ಲೇ ಇದು ನಡೀತಾ ಇದೆ ಅನ್ನೋದು. 18ನೇ ಬ್ರಿಕ್ಸ್ ಸಮ್ಮೇಳನವನ್ನ ಭಾರತ ನಡೆಸಿಕೊಡ್ತಾ ಇದ್ದು ಸೆಪ್ಟೆಂಬರ್ 12, 13 ಇದಕ್ಕಾಗಿ ದಿನಾಂಕ ನಿಗದಿಯಾಗಿದೆ. ಈ ಸಮ್ಮೇಳನಕ್ಕೆ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರೋ ಪ್ರಮುಖ ನಾಯಕರೆಲ್ಲ ಬರ್ತಾ ಇದ್ದಾರೆ. ಪುಟಿನ್, ಕ್ಸಿ ಜಿಂಗ್ಪಿಂಗ್ ಸೇರಿ ಹಲವು ಪ್ರಮುಖರು ಬರ್ತಾ ಇದ್ದಾರೆ. 5ನೇ ತಾರೀಕು ಜಿರಳೆಗಳು ಪ್ರೊಟೆಸ್ಟ್ ಕೂತ್ರೆ ಅದು ಒಂದೆರಡು ದಿನಕ್ಕೆ ಮುಗಿಯೋದಿಲ್ಲ. ತಿಂಗಳಾನುಗಟ್ಟಲೆ ಕೂರೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಆಗಿರುತ್ತೆ ಅನ್ನೋದು ಜನರಿಗೆ ಗೊತ್ತಿರೋದೆ. ಆದ್ರಿಂದ ಸರಿಯಾಗಿ ಈ ಕಾರ್ಯಕ್ರಮ ನಡೆಯೋ ಹೊತ್ತಲ್ಲೇ ಹಂಗಾಮ ಮಾಡಿ ವಿದೇಶಿ ಮಾಧ್ಯಮಗಳು ಭಾರತದ ಬಗ್ಗೆ, ಸರ್ಕಾರದ ಬಗ್ಗೆ ಕೆಟ್ಟದಾಗಿ ಬರೆಯೋದಕ್ಕೆ ಸಂಚು ನಡೆಸಿರೋ ಬಗ್ಗೆ ಮಾಹಿತಿಗಳು ಓಡಾಡ್ತಾ ಇದೆ. ಯಾಕೆ ಹೀಗೆಲ್ಲ ಕೆಟ್ಟದಾಗಿ ಯೋಚನೆ ಮಾಡ್ಬೇಕು? ಅವ್ರ ಪಾಡಿಗೆ ಅವರು ನ್ಯಾಯ ಕೇಳ್ತಾ ಇದ್ದಾರೆ. ಆ ಹೊತ್ತಲ್ಲೇ ಬ್ರಿಕ್ಸ್ ಸಮ್ಮೇಳನ ನಡೆದ್ರೆ ಅದನ್ನ ಹೀಗೆಲ್ಲ ಅಂಟಿಸಿ ಮಾತಾಡೋದು ಸರಿನಾ ಅನ್ನೋ ಪ್ರಶ್ನೆ ಯಾರಲ್ಲಾದ್ರೂ ಬಂದ್ರೆ ಕಳೆದ 10 ವರ್ಷದಲ್ಲಿ ಯಾವೆಲ್ಲ ಗಲಭೆಗಳು ಯಾವ ಸಂದರ್ಭದಲ್ಲಿ ಆಗಿದ್ವು ಅನ್ನೋದನ್ನ ತೆಗೆದು ನೋಡಿದ್ರೆ ಬಹುಶಃ ಉತ್ತರ ಸಿಗುತ್ತೆ. ಕಳೆದ 6 ವರ್ಷಗಳ ಹಿಂದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ಗಾಗಿ ಒಂದು ಕಾರ್ಯಕ್ರಮ ನಡೆದಿತ್ತು. ಸರಿಯಾಗಿ ಅದೇ ಟೈಮ್ ನಲ್ಲಿ ಸಿಎಎ ಹೆಸರಲ್ಲಿ ನಡೆಸ್ತಾ ಇದ್ದ ಹೋರಾಟವನ್ನ ದೊಡ್ಡ ಮಾಡಿ ಗಲಭೆ ಎಬ್ಬಿಸಿದ್ರು. ಇದು ಕೇವಲ ಟ್ರಂಪ್ ಮುಂದೆ ಮರ್ಯಾದೆ ಕಳೆಯೋದು ಮಾತ್ರವಲ್ಲದೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಲ್ಲೆ ನಡೆಸಿರೋದು ಕಣ್ಮುಂದೆಯೇ ಇದೆ. 2020ರ ಗಲಭೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಹಿಂದೂಗಳನ್ನ ಬರ್ಬರವಾಗಿ ಕೊಲ್ಲಲಾಯಿತು ಅನ್ನೋದನ್ನ ದಾಖಲೆಗಳು ಹೇಳುತ್ತವೆ. ಹಾಗೂ ಆ ಪ್ರಕರಣದಲ್ಲಿ ಆಮ್ ಆದ್ಮಿ ಮಾಜಿ ಕಾರ್ಪೊರೇಟರ್ ಸೇರಿದಂತೆ ಸಾಕಷ್ಟು ಜನರು ದೋಷಿಗಳು ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಕಿಂಗ್ ಪಿನ್ಗಳಾದ ಉಮರ್ ಖಾಲಿದ್ ಹಾಗೂ ಶಾರ್ಜಿಲ್ ಇಮಾಮರನ್ನ ಜೈಲಲ್ಲಿ ಕೂರಿಸಲಾಗಿದೆ. ಒಂದು ಕಡೆ ಅವರನ್ನ ರಿಲೀಸ್ ಮಾಡಬೇಕು ಅಂತಲೂ ದನಿ ಏರಿಸ್ತಾ ಇರೋ ಜಿರಳೆಗಳು ಈಗ ಅದೇ ಟೈಮ್ ನಲ್ಲಿ ಹೋರಾಟ ಫಿಕ್ಸ್ ಮಾಡಿಕೊಂಡಿರುವಾಗ ಅನುಮಾನ ಬರುವುದು ಸಹಜ ಎನ್ನಿಸ್ಕೊಳ್ತಾ ಇದೆ. ದೆಹಲಿ ಗಲಭೆ ನಡೆದು 6 ವರ್ಷ ಕಳೆದಿದೆ. ಆದ್ರಿಂದ ಇದರ ಉದಾಹರಣೆ ಇಟ್ಕೊಂಡ್ರೆ ಕೆಲವರಿಗೆ ಬಹಳ ಹಳೆಯದು ಅಂತ ಅನ್ನಿಸ್ಬೋದು. ಆದ್ರೆ ಕೆಲವೇ ತಿಂಗಳುಗಳ ಹಿಂದೆ ಭಾರತದಲ್ಲಿ ಜಾಗತಿಕ ಮಟ್ಟದ AI ಸಮ್ಮೇಳನ ನಡೆದಿತ್ತು. ಎಲ್ಲವೂ ಚೆನ್ನಾಗಿ ನಡೀತಾ ಇದ್ದ ಹೊತ್ತಲ್ಲಿ ಒಂದಷ್ಟು ಜನ ಕಮ್ಮಂಗಿಗಳು ಎಂಟ್ರಿ ಕೊಟ್ಟು ಅಂಗಿ ಬಿಚ್ಚಿ ಭಾರತದ ಮರ್ಯಾದೆ ಕಳೆಯೋದಕ್ಕೆ ಯತ್ನಿಸಿದ್ದನ್ನ ಇಡೀ ದೇಶವೇ ನೋಡಿದೆ. ಆದ್ರಿಂದ ನಮಗೆ ಊಟ, ನೆಲೆ ಹಾಗೂ ಒಂದು ಐಡೆಂಟಿಟಿ ಕೊಟ್ಟಿರೋ ದೇಶವನ್ನೇ ನಾವು ಹಾಳು ಮಾಡಬೇಕು ಅನ್ನೋದನ್ನ ತಲೆಯಲ್ಲಿ ಫಿಕ್ಸ್ ಮಾಡಿಕೊಂಡವರನ್ನ ಯಾವತ್ತೂ ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾವ್ದಾದ್ರೂ ಒಂದು ನೆಪ ಇಟ್ಕೊಂಡು ಮುಂದೆ ಬಂದು ತಮ್ಮ ಉದ್ದೇಶವನ್ನ ಈಡೇರಿಸಿಕೊಂಡು ಹೋಗ್ತಾರೆ ಅನ್ನೋದನ್ನ ಜವಾಬ್ದಾರಿಯುತ ಪ್ರಜೆಗಳು ಹೇಳ್ತಾ ಇದ್ದಾರೆ. ಅಲ್ಲದೆ ಪ್ರೊಟೆಸ್ಟ್ಗೆ ಜಿರಳೆಗಳು ಕೊಡ್ತಾ ಇರೋ ಕಾರಣ ಕೂಡ ಅತ್ಯಂತ ಬಾಲಿಶವಾಗಿದೆ.
ಸಂತ್ರಸ್ತರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ ಮೇಲೂ ಅವರನ್ನ ಬಳಸಿಕೊಂಡು ಬೇಳೆ ಬೇಯಿಸಿಕೊಳ್ಳೋದು ಹಾಗೂ ಗಲಭೆಯಲ್ಲಿ ದುಷ್ಕರ್ಮಿಗಳಿದ್ರು ಅನ್ನೋದು ಗೊತ್ತಾದ ಬಳಿಕವೂ ಅವರ ಹೆಸರಲ್ಲಿ ಹೋರಾಟ ಮಾಡಿದ್ರೆ ಏನರ್ಥ? ತಲೆಯಲ್ಲಿ ಮೆದುಳಿರೋ ಭಾರತೀಯರೆಲ್ಲರಿಗೂ ಜಿರಳೆಗಳ ಹಣೆ ಬರಹ ಗೊತ್ತಾಗ್ತಾ ಇದೆ. ಆದ್ರೆ ಉಳಿದವರ ಬೆಂಬಲ ಜಿರಳೆಗಳಿಗೆ ಇರೋದ್ರಿಂದ ಇದಕ್ಕೆಲ್ಲ ಧೈರ್ಯ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಇನ್ನು ಈ ಅನುಮಾನ ಬಂದ ಬೆನ್ನಲ್ಲೇ ಇವರ ಮೇಲೆ ಸರ್ಕಾರ ಆಕ್ಷನ್ ತೆಗೆದುಕೊಳ್ಬಹುದಲ್ವಾ? ಯಾಕೆ ಸುಮ್ಮನಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ಅದಕ್ಕೆ ಹಲವು ಆಯಾಮಗಳಿಂದ ಯೋಚಿಸಿದ್ರೆ ಮಾತ್ರ ಉತ್ತರ ಸಿಗೋದು ಅನ್ನೋ ಚರ್ಚೆ ಇದೆ. ಈಗ ಬಂದಿರೋ ಅನುಮಾನಕ್ಕೆ ಈ ಹಿಂದೆ ಇದೇ ಮಾದರಿಯಲ್ಲಿ ನಡೆದಿರೋ ಘಟನೆಗಳು ಕಾರಣ ಆಗಿರೋದ್ರಿಂದ ಮುಂಚಿತವಾಗಿ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಹೋರಾಟಗಾರರನ್ನ ವಾಚ್ ಮಾಡಬಹುದು. ಒಂದು ವೇಳೆ ಊಹೆಯಂತೆಯೇ ಬ್ರಿಕ್ಸ್ ಸಮಾವೇಶದ ಹೊತ್ತಲ್ಲಿ ಗಲಭೆ ಶುರು ಮಾಡಿದ್ರೆ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಮುಂದಾಗುತ್ತೆ. ಆಗ ಲಾಠಿ ಚಾರ್ಜ್ ಮಾಡುವ ಅನಿವಾರ್ಯತೆಯೂ ಬಂದೇ ಬರುತ್ತೆ. ಈ ಹೊತ್ತಲ್ಲಿ ಅಯ್ಯಯ್ಯೋ ಅಮ್ಮಮ್ಮ ಅಂತ ಕಣ್ಣೀರು ಇಡುವವರು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹರಿಬಿಡುವವರು ಅಲರ್ಟ್ ಆಗ್ತಾರೆ. ಏನಿಲ್ಲ ಅಂದ್ರೂ ಇದೆಲ್ಲ ರಗಳೆ ರಂಪಾಟ 2-3 ದಿನ ಎಲ್ಲಾ ಕಡೆ ಹೈಲೈಟ್ ಆಗೇ ಆಗುತ್ತೆ. ಬ್ರಿಕ್ಸ್ ಸಮಾವೇಶ ಹಾಳಾಗೋದಕ್ಕೆ ಇಷ್ಟು ಸಾಕಲ್ವಾ? ಒಂದು ವೇಳೆ ಮುಂಚೆಯೇ ಇವರಿಗೆ ವಾರ್ನಿಂಗ್ ಕೊಟ್ಟು ಶಾಂತಿಯುತವಾಗಿ ಮಾತ್ರ ಪ್ರೊಟೆಸ್ಟ್ ಮಾಡಿ ದೇಶದ ಮರ್ಯಾದೆ ಕಳೆಯೋ ಕೆಲಸ ಮಾಡಬೇಡಿ ಅಂತ ಎಚ್ಚರಿಸಿದ್ರೆ ಅಥವಾ ಪ್ರೊಟೆಸ್ಟ್ಗೆ ಪರ್ಮಿಷನ್ ಕೊಡದೇ ಇದ್ರೆ ಆಗ್ಲೂ ಕೂಡ ಜಿರಳೆಗಳ ಇಡೀ ಎಕೋಸಿಸ್ಟಮ್ ಅಲರ್ಟ್ ಆಗುತ್ತೆ. ದೇಶದಲ್ಲಿ ಸರ್ವಾಧಿಕಾರ ಇದೆ, ನ್ಯಾಯ ಕೇಳೋದಕ್ಕೆ ಮೋದಿ ಬಿಡ್ತಾ ಇಲ್ಲ, ಹೋರಾಟ ಮಾಡೋ ಹಕ್ಕನ್ನ ಕಸೀತಾ ಇದ್ದಾರೆ, ಹೀಗೆ ನಾನಾ ರೀತಿಯ ವಿಚಾರಗಳನ್ನ ಮುಂದೆ ಬಿಟ್ಟು ಮತ್ತೊಂದು ರಂಪ ಮಾಡುವ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ಜನರು ಹೇಳ್ತಾ ಇದ್ದಾರೆ. ಆದ್ರಿಂದ ಏನೇ ಮಾಡಿದ್ರೂ ಈಗ ಇರೋ ಕಾನೂನು ಹಾಗೂ ನೀತಿಗಳ ಮೂಲಕ ಗಲಭೆಯನ್ನ ಆರಂಭದಲ್ಲೇ ಹತ್ತಿಕ್ಕೋದು ಬಹಳ ಕಷ್ಟ ಅನ್ನೋದನ್ನ ಜನರು ಕೂಡ ಊಹೆ ಮಾಡ್ತಾ ಇದ್ದಾರೆ. ಇನ್ನು ಈ ಮಧ್ಯೆ ಜಿರಳೆಗಳು ತಮ್ಮ ಮುಖವಾಡವನ್ನ ತಾವೇ ಕಳಚಿಕೊಂಡಿದ್ದಾರೆ. ರಾಷ್ಟ್ರೀಯ ಮಾಧ್ಯಮ ನ್ಯೂಸ್ 24 ಡಿಬೇಟ್ ಕಾರ್ಯಕ್ರಮವೊಂದಕ್ಕೆ 3 ಗಂಡು ಜಿರಳೆಗಳನ್ನ ಕರೆಸಲಾಗಿರುತ್ತೆ. ಈ ವೇಳೆ ಫಾರಿನ್ ರಿಟರ್ನ್ ಜಿರಳೆಗೆ ನಿಮ್ಮ ಪ್ರಕಾರ ದೇಶದಲ್ಲಿರೋ ಅತ್ಯುತ್ತಮ ಸಿಎಂ ಯಾರು ಅನ್ನೋದನ್ನ ಕೇಳ್ತಾರೆ. ಈ ವೇಳೆ ದೀಪ್ಗೆ ತಮಿಳುನಾಡು ಮಾಜಿ ಸಿಎಂ ಸ್ಟಾಲಿನ್, ಕೇರಳ ಮಾಜಿ ಸಿಎಂ ಪಿಣರಾಯಿ ವಿಜಯನ್ ಹಾಗೂ ದೆಹಲಿ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಹೆಸರನ್ನ ಆಯ್ಕೆ ಮಾಡಿದ್ದಾರೆ. ಅಲ್ಲಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಜಿರಳೆ ಲೀಡರ್ ಬೆಸ್ಟ್ ಅಂತ ಆಯ್ಕೆ ಮಾಡೋ 3 ಸಿಎಂಗಳನ್ನ ಭಾರತೀಯರು ಸೋಲಿಸಿ ಮನೆಗೆ ಕಳಿಸಿರುವಾಗ ಜಿರಳೆಗಳು ಸರಿ ಇಲ್ವಾ ಅಥವಾ ಭಾರತೀಯರು ಸರಿ ಇದ್ದಾರಾ ಅನ್ನೋ ಪ್ರಶ್ನೆಗೆ ಅತ್ಯಂತ ಸ್ಪಷ್ಟ ಉತ್ತರ ಸಿಕ್ಕಂತಾಗಿದೆ. ಹೇಗೂ ಈ 3 ಮುಂಚೆ ಕೇಜ್ರಿವಾಲ್ಗಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋದಕ್ಕೆ 1000 ದಾಖಲೆಗಳಿವೆ. ಇದಾದ ಬಳಿಕವೂ ನಾವೇ ಸಪರೇಟ್ ಅಂತ ಹೇಳ್ಕೊಂಡ್ರೆ ಸಹಜ ಮೂರ್ಖರನ್ನ ಒಪ್ಪಿಸಬಹುದು, ಆದ್ರೆ ಜವಾಬ್ದಾರಿಯುತ ಭಾರತೀಯರನ್ನ ಮೂರ್ಖರಾಗಿಸೋದು ಕಷ್ಟ ಅನ್ನೋ ವ್ಯಾಖ್ಯಾನಗಳು ಬರ್ತಾ ಇದೆ. ಒಂದು ವೇಳೆ ಜಿರಳೆಗಳ ಉದ್ದೇಶವು ಈ ರೀತಿ ಗಲಭೆ ಎಬ್ಬಿಸಿ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಿ ಸರ್ಕಾರವನ್ನ ಉರುಳಿಸಿ ತಮಗೆ ಬೇಕಾದವರನ್ನ ಕೂರಿಸೋದೇ ಆಗಿದ್ರೆ ಸದ್ಯದ ಮಟ್ಟಿಗೆ ಅದು ಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ವೇಳೆ ಅಪ್ಪ, ಅಜ್ಜ, ಮುತ್ತಾತ ಮನೆತನದ ಹೆಸರಲ್ಲಿ ಯಾರಾದ್ರೂ PM ಕುರ್ಚಿಯಲ್ಲಿ ಕೂತಿದ್ರೆ ಜನರ ನಿಲುವು ಬೇರೆ ರೀತಿ ಇರ್ತಾ ಇತ್ತು. ಆದ್ರೆ ಜನರಿಂದಲೇ ಆಯ್ಕೆಯಾದ ಹಾಗೂ ಸತತವಾಗಿ ಆಯ್ಕೆಯಾಗುತ್ತಿರುವವರನ್ನ ಎದುರಿಸುವಾಗ ಸಾಂವಿಧಾನಿಕ ರೀತಿಯಲ್ಲೇ ಹೋಗ್ಬೇಕು, ನಕಾರಾತ್ಮಕ ತಂತ್ರ ಮಾಡಬಾರದು ಅನ್ನೋದು ವಾಸ್ತವ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.